ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇವತ್ತು ನಾನು ನಿಮಗೆ ಯಾವ ಸ್ಟೋರಿ ಹೇಳ್ತೀನಿ ಅಂದರೆ, ನಮ್ಮ ಕ್ಯಾಪ್ಟನ್ ಕೂಲ್ ಅಂತಲೇ ಹೆಸರುವಾಸಿಯಾಗಿದ್ದ ಮಿಸ್ಟರ್ ಮಹೇಂದ್ರ ಸಿಂಗ್ ಧೋನಿ ಅವ್ರ ಬಗ್ಗೆ ಮಾತಾಡ್ತೀನಿ. ಇವ್ರು ಏನಕ್ಕೆ ಕ್ಯಾಪ್ಟನ್ ಕೂಲ್ ಆದರೂ, ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ರು ಅದು ನೋಡೋಣ. ಸ್ಟಾರ್ಟಿಂಗಲ್ಲಿ 2004 ಅಗೇನ್ಸ್ಟ್ ಬಾಂಗ್ಲಾದೇಶ್ ಡಕೌಟ್ ಆಗ್ತಾರೆ. 3 ರನ್ನು 7 ರನ್ನು, ಒಂದರಲ್ಲಿ ರನ್ಔಟು, ಒಂದರಲ್ಲಿ ನಾಟ್ಔಟು. ಇದೇ ಆ ಸೀರೀಸಲ್ಲಿ ಅವ್ರದ್ದು ಸ್ಕೋರ್ ಬಾಂಗ್ಲಾದೇಶ್ ಮೇಲೆ. ಇದೇ ಫಸ್ಟ್ ಡೆಬ್ಯೂ ಮ್ಯಾಚ್ 2004. ಸೊ ಅವ್ರಿಗೆ ಚಾನ್ಸ್ ಕೊಟ್ಟಮೇಲೆ ಅಲ್ಲಿ ಬೋರ್ಡು BCCI ಅವರು ಹೇಳ್ತಾರೆ, ಏನು ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ, ಇವ್ರನ್ನ ಹೆಂಗೆ ತಗೊಳ್ಳೋದು ಅಂತ ಪ್ರೆಷರ್ ಇರುತ್ತೆ ಅವರಿಗೆ. ಯಾಕಂದರೆ ಗಿಲ್ಕ್ರಿಸ್ಟ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಂಡಿಯಾಗೆ ಸೆಟ್ಟೇ ಆಗಿಲ್ಲ. ಸೈಯದ್ ಕರ್ಮಾನಿ ಟೈಮಲ್ಲಿ ಸ್ವಲ್ಪ ಆಡ್ತಾಯಿದ್ರು ಅವರು. ಅದು ಬಿಟ್ಟ ಮೇಲೆ ನೆಕ್ಸ್ಟ್ ನಯನ್ ಮಂಗ್ಯ ಸಮ್ಟೈಮ್ 50 ಎಲ್ಲ ಹೊಡಿತಾಯಿದ್ರು, 40 ಈ ಥರ ಒಂದು ಸ್ಕೋರ್ ಹೊಡಿತಾಯಿದ್ರು. ಆದರೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಅವ್ರು ಮಾತ್ರ ಅಲ್ಲ, ಪಾರ್ಥಿವ್ ಪಟೇಲ್, MSK ಪ್ರಸಾದ್, ವಿಜಯ್ ದಹಿಯಾ, ಇವ್ರು ಯಾರು ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡ್ತಾಯಿರಲ್ಲ. ಅದೇ ಸಾಲಿಗೆ ಧೋನಿನೂ ಬಂದು ಸೇರ್ತಾಯಿದ್ರು. ಯಾಕಂದರೆ ಅವ್ರಿಗೆ ಚಾನ್ಸ್ ಹೆಚ್ಚು ಸಿಕ್ಕಿಲ್ಲ, ಸಿಕ್ಕಿದ ಚಾನ್ಸಲ್ಲಿ ಅವ್ರು ಯೂಸ್ ಮಾಡಿಕೊಂಡಿಲ್ಲ ಪ್ರಾಪರಾಗಿ. ಇದು ಆದಮೇಲೆ ನೆಕ್ಸ್ಟು ಜನರು ಹೇಗೆ ಮಾತಾಡ್ಬೋದು ಆ ಟೈಮಲ್ಲಿ. ಯಾಕಂದರೆ 2000 ಇವರೆಲ್ಲ ಅಂಡರ್ 90 ಸೆಲೆಕ್ಟ್ ಆಗ್ತಾರೆ. ಅದರಲ್ಲೂ ಧೋನಿ ಸೆಲೆಕ್ಟ್ ಆಗಿಲ್ಲ. ಯುವರಾಜ್ ಸಿಂಗ್, ಮೊಹಮ್ಮದ್ ಕೈಫು, ಜಹೀರ್ ಖಾನು ಇವರೆಲ್ಲರೂ ಸೆಲೆಕ್ಟ್ ಆಗ್ತಾರೆ. ಜನರು ಏನು ಮಾತಾಡ್ಬೋದು, ನಿನ್ನ ಜೊತೆ ಆಡಿದವರು ಈಗ ಅಂಡರ್ 90 ವಿನ್ ಆಗಿ ಇಂಡಿಯನ್ ಟೀಮಲ್ಲಿ ಜಾಯ್ನ್ ಆಗಿದ್ದಾರೆ, ನೀನಿನ್ನೂ ಇದರಲ್ಲೇ ಕಾಲ ಕಳೀತಾ ಇದೆಯಾ ಅಂತ ಜನರು ಹೇಳೋದು. ಮನೆಯಲ್ಲಿ ಅಂದರೆ ಮನೆಯಲ್ಲಿ ಅವರು ಹೇಳೋದು ತಪ್ಪಿಲ್ಲ. ಯಾಕಂದರೆ ಅವರು ಒಂಥರ VIP ಫ್ಯಾಮಿಲಿ ಇಲ್ಲ, ನಮ್ಮ ಥರನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವ್ರ ತಂದೆ ಇದರಲ್ಲಿ ಏನು ರೈಲ್ವೆ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಬಂದ್ಬಿಟ್ಟು ಅಲ್ಲಿ ಫೀಲ್ಡ್ ನೋಡ್ಕೊಳ್ಳೋದು, ನೀರು ಹಾಕೋದು, ಈ ಥರ ಕೆಲಸಗಳು, ಕ್ರಿಕೆಟ್ ಫೀಲ್ಡ್ ನೋಡ್ಕೊಳ್ಳೋದು, ಇಷ್ಟೇ ಕೆಲಸ. ಮಿಡಲ್ ಕ್ಲಾಸ್ ಅವ್ರದ್ದು ಫೈನಲ್ ಏನಾದರೂ ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಕು, ನಮ್ಮ ಮಗ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ನಮ್ಮನ್ನ ಸಾಕಬೇಕು ಅಂತಿರುತ್ತೆ. ಎಲ್ಲರೂ ಮಿಡಲ್ ಕ್ಲಾಸ್ ಇದರಲ್ಲಿ ಇದೆ ಅಲ್ವಾ ಇರೋದು. ಸೊ ಈ ಎಲ್ಲ ಪ್ರೆಷರು ಅವರಿರುತ್ತೆ. ಇದೇ ಟೈಮಲ್ಲಿ ಪಾಕಿಸ್ತಾನ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಪಾಕಿಸ್ತಾನ್ ಸೀರೀಸ್. ಆ ಸೀರೀಸಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾ ಹೊಡೆದ್ರೇ ನೆಕ್ಸ್ಟ್ ಹೋಗೋದು ಅಂತ. ಆ ಇದರಲ್ಲಿ ರಾಹುಲ್ ದ್ರಾವಿಡ್ ಜೊತೆ ಯಾರು ದಿನೇಶ್ ಕಾರ್ತಿಕ್ ಅವರು ಸೂಪರಾಗಿ ಆಡ್ತಾರೆ, ಮ್ಯಾಚ್ ವಿನ್ ಆಗಿಬಿಡುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಯಾರಿಗೆ, ದಿನೇಶ್ ಕಾರ್ತಿಕ್ಗೆ. ಒಂದು ಕೀಪರ್ ಬ್ಯಾಟ್ಸ್ಮನ್ ಸಿಕ್ಬಿಟ್ರು ಅಂತ ಚೆನ್ನಾಗಿ ಆಡ್ತಾಯಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಗಂಗೂಲಿ ಒಬ್ಬರೇ ಇಲ್ಲ, ಧೋನಿನ ತಗೊಂಡು ನೋಡೋಣ, ಟ್ರೈ ಮಾಡೋಣ ಅಂತ. ಬಟ್ ಅವರು ಮಾತು ಕೇಳೋಷ್ಟು ಇದು ಇರಲಿಲ್ಲ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸು ಅದಕ್ಕೆ ಮುಂಚೆ ಚೆನ್ನಾಗಿರಿ, ಕ್ಯಾಪ್ಟನ್ ಆಗಿದ್ರು ಅವ್ರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ನೆಕ್ಸ್ಟು ದ್ರಾವಿಡ್ ಕ್ಯಾಪ್ಟನ್ಸಿ ಬರುತ್ತೆ, ಅದರಿಂದನೇ ದ್ರಾವಿಡ್ ಕ್ಯಾಪ್ಟನ್ಸಿ ಬರುತ್ತೆ. ಸೊ ಅದಕ್ಕೆ ಮುಂಚೆ ನೆಕ್ಸ್ಟ್ ಸೀರೀಸ್ಗೆ ದ್ರಾವಿಡ್ ಕ್ಯಾಪ್ಟನ್ಸಿ ಬರುತ್ತೆ. ಅದಕ್ಕೆ ಮುಂಚೆನೇ ಗಂಗೂಲಿ ಹೇಳ್ತಾರೆ, ನೋಡು ಇದು ಲಾಸ್ಟ್ ಚಾನ್ಸು ಈ ಸೀರೀಸಲ್ಲಿ, ಇದು ಬಿಟ್ಟರೆ ನೀನು ಅಷ್ಟೇ, ನೀನಿದು ಆಗುತ್ತೆ ಅಂತ. ಫಸ್ಟ್ ಮ್ಯಾಚ್ ಆಡ್ತಾರೆ, 3 ರನ್ಗೆ ಪಾಕಿಸ್ತಾನ ಮೇಲೆ ಔಟ್ ಆಗ್ತಾರೆ. ಅರ್ಷದ್ ಖಾನ್ ಬೌಲಿಂಗೆಲ್ಲ ಔಟ್ ಆಗ್ತಾರೆ. ಆಮೇಲೆ ಗಂಗೂಲಿ ಕರೆದು ಹೇಳ್ತಾರೆ, ನೆಕ್ಸ್ಟ್ ಮ್ಯಾಚಲ್ಲಿ ಒಂದು ಚಾನ್ಸ್ ಕೊಡ್ತೀನಿ, ಲೈಫಲ್ಲೇ ಇದೆ ಲಾಸ್ಟ್ ಚಾನ್ಸು, ಇದಾದಮೇಲೆ ನಿಮಗೆ ಚಾನ್ಸಸ್ ಸಿಗಲ್ಲ ಅಂತಾರೆ. ಬಟ್ ಆ ಸೀರೀಸಲ್ಲಿ, ಆ ಮ್ಯಾಚಲ್ಲಿ 143 ರನ್ಸ್ ಹೊಡಿತಾರೆ, ಧ್ವಂಸ ಮಾಡ್ತಾರೆ ಟೀಮ್ನ. ನೆಕ್ಸ್ಟು 183 ಅಗೇನ್ಸ್ಟ್ ಶ್ರೀಲಂಕಾನೂ ಹೊಡಿತಾರೆ. ನೋಡಿ, ಅವರಿಗೆ 2000 ಪ್ರೆಷರ್, ಸ್ಟಿಲ್ ಹೊಡೆದ್ರೂ ಪ್ರೆಷರೇ ಅವರಿಗೆ. ಇದಾದಮೇಲೆ ಇಂಗ್ಲೆಂಡ್ ಟೀಮಲ್ಲಿ ಇಂಗ್ಲೆಂಡ್ ಜೊತೆ ಆಡಬೇಕು. ಅವರೇ ಹೇಳಿದ್ದಾರೆ, ಧೋನಿ ಅವರೇ, ನನಗೆ ಫಾಸ್ಟಲ್ಲಿ ಅಷ್ಟು ಆಡೋಕ್ಕಾಗಲ್ಲ, ಅದು ಓವರ್ಸೀಸಲ್ಲಿ ಟೆಕ್ನಿಕಲಿ ನಾನು ಫಿಟ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಅಂಥ ಟೈಮಲ್ಲಿ 9th ಪ್ಲೇಯರ್ನ ಹಿಡ್ಕೊಂಡು, 8 ಜನ ಔಟ್ ಆಗಿದ್ದಾರೆ, 9th ಪ್ಲೇಯರ್ನ ಹಿಡ್ಕೊಂಡು ಇವರು ಮ್ಯಾಚ್ನ ಸೇವ್ ಮಾಡ್ತಾರೆ. ಅದು ಎಷ್ಟು ಪ್ರೆಷರ್ ನೋಡಿ ಅವ್ರಿಗೆ, ಮ್ಯಾಚ್ನ ಸೇವ್ ಮಾಡ್ತಾರೆ. ನೆಕ್ಸ್ಟು ಯಾವುದು ಇದು 2007 ಅನಿಸುತ್ತೆ, 2007 ವರ್ಲ್ಡ್ ಕಪ್ಪಲ್ಲಿ ಅಗೇನ್ಸ್ಟ್ ವೆಸ್ಟ್ ಇಂಡೀಸು ಸರಿಗಾಡಲ್ಲ ತಿರ್ಗಾ. ಆವಾಗ ಯಾರು ಧೋನಿನ ಕೊಂಡಾಡಿದ್ರು ಆ ಟೈಮಲ್ಲಿ, ಶ್ರೀಲಂಕಾ ಜೊತೆ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮನೆಯನ್ನೆಲ್ಲ ಧ್ವಂಸ ಮಾಡ್ತಾರೆ ಜಾರ್ಖಂಡಲ್ಲಿ. ಅವಾಗ ಅವ್ರು ತಿಳ್ಕೊಳ್ತಾರೆ,
ಚೆನ್ನಾಗಿ ಆಡಿದ್ರೆ ಅವರು ಇದು ಮಾಡ್ತಾರೆ, ಇಲ್ಲಾಂದರೆ ಈ ಥರನೇ ಆಗುತ್ತೆ ಅಂತ ಅವರು ಆಗಲೂ ಕೂಲಾಗೆ ಹ್ಯಾಂಡಲ್ ಮಾಡ್ತಾರೆ ಅದನ್ನು. ನೆಕ್ಸ್ಟು T20 ವರ್ಲ್ಡ್ ಕಪ್ ಬರುತ್ತೆ. T20 ವರ್ಲ್ಡ್ ಕಪ್ನಲ್ಲಿ ಕ್ಯಾಪ್ಟನ್ಸಿಗೆ ಇವ್ರಿಗೆ ಆಫರ್ ಮಾಡ್ತಾರೆ, ದ್ರಾವಿಡ್ಗೆ. ನಾನು ಮಾಡಲ್ಲ ಅಂತ ಹೇಳ್ತಾರೆ. ಸಚಿನ್ಗೆ ಆಫರ್ ಮಾಡ್ತಾರೆ, ಅವರು ಮಾಡಲ್ಲ ಅಂತಾರೆ. ನೆಕ್ಸ್ಟ್ ಬೇರೆ ಆಪ್ಷನ್ ಇಲ್ಲ, ಸರಿ ಧೋನಿ ಹೇಗೂ ವಿನ್ ಆದರೆ ಆಗಲಿ, ಬಿಟ್ಟರೆ ಸೋತ್ರೂ ಹೊಸ ಬಾಲ್ ಇವ್ರ ಮೇಲೆ ಬಂದ್ಬಿಡುತ್ತೆ ಅಂತ BCCI ಅವ್ರು ಕೊಟ್ಬಿಟ್ರು. ಆ T20 ವರ್ಲ್ಡ್ ಕಪ್ಪಲ್ಲಿ ಇವರು ಒಂದು ಟಫ್ ಡಿಸಿಷನ್ ತೊಗೊಳ್ತಾರೆ. ಮಿಸ್ಬಾ ಉಲ್ ಹಕ್ ಫುಲ್ ಫಾರ್ಮಲ್ಲಿದ್ದಾನೆ. ಪಾಕಿಸ್ತಾನ ವರ್ಸಸ್ ಇಂಡಿಯಾ ಫುಲ್ ಫಾರ್ಮಲ್ಲಿದ್ದಾರೆ. ಅಂಥ ಟೈಮಲ್ಲಿ ಹೊಡಿತಾನೆ ಇದ್ದಾನೆ ಮನುಷ್ಯ. ಆವಾಗ ಒಂದು ಟಫ್ ಕಾಲು, ಜೋಗಿಂದರ್ ಶರ್ಮಾಗೆ ಬೌಲಿಂಗ್ ಕೊಡ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಅವ್ರಿಗೆ ಬೌಲಿಂಗ್ ಕೊಟ್ಟು ಆ ಬಾಲ್ನ ಸ್ಕೂಪ್ ಮಾಡ್ತಾರೆ, ಶ್ರೀಶಾಂತ್ ಹಿಡಿತಾರೆ. ಆ ಮ್ಯಾಚ್ ನಿಮಗೆ ಜ್ಞಾಪಕ ಇದೆ ಅಲ್ವೋ? T20 ವರ್ಲ್ಡ್ ಕಪ್ ವಿನ್ ಆಗ್ತಾರೆ. ಆವಾಗ ತಿರ್ಗಾ ಜನರು ಫುಲ್ಲು ಕೊಂಡಾಡ್ತಾರೆ, ಸೂಪರಾಗಿ ಕೊಂಡಾಡ್ತಾರೆ. ಆವಾಗ ಮೈಂಡ್ ಸೆಟ್ ಗೊತ್ತಾಗ್ಬಿಡುತ್ತೆ ಧೋನಿಗೆ, ಜನರದ್ದು. ಇಲ್ಲಿ ಈ ಲೈಫಲ್ಲಿ ಯಾವಾಗಲೂ ವಿನ್ ಆಗ್ತಾ ಇದ್ರೆ ಜನರಿಗೆ ಇದು ಇರುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು 2011 ಒಂದು ಟಫ್ ಡಿಸಿಷನ್ ತೊಗೊಳ್ತಾರೆ. ಅವ್ರ ಕ್ಯಾಪ್ಟನ್ಸಿ ಕಂಟಿನ್ಯೂ ಆಗುತ್ತೆ. T20 ವರ್ಲ್ಡ್ ಕಪ್ ವಿನ್ ಮಾಡಿಕೊಟ್ರಲ್ಲ, ಕಂಟಿನ್ಯೂ ಆಗುತ್ತೆ. ಅವಾಗ ಒಂದು ಟಫ್ ಕಾಲ್ ತೊಗೊಳ್ತಾರೆ. ಏನಂದರೆ ದ್ರಾವಿಡ್ಡು, ಈವನ್ ಗಂಗೂಲಿ ಇವ್ರನ್ನೆಲ್ಲ ತಗೊಳ್ಳೋದು ಬೇಡ ಟೀಮಲ್ಲಿ. ಯಾಕಂದರೆ ಅವರು ಒಂದು ರನ್ ಓಡೋ ಜಾಗದಲ್ಲಿ 2 ರನ್ ನೋಡಬೇಕು, 2 ರನ್ ಓಡೋ ಜಾಗದಲ್ಲಿ 3 ರನ್ ನೋಡಬೇಕು. ಅದೇ ಥರ 3 ರನ್ ಹೋಗೋ ಇದನ್ನ 1 ರನ್ 2 ರನ್ನ ಕನ್ವರ್ಟ್ ಮಾಡಬೇಕು. ಫೀಲ್ಡಿಂಗು ಚೆನ್ನಾಗಿರ್ಬೇಕು ಅಂತ ಯಂಗ್ಸ್ಟರ್ಸ್ನ ತಗೊಳ್ತಾರೆ. 2011 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಆ 2011 ವರ್ಲ್ಡ್ ಕಪ್ಪಲ್ಲಿ ಧೋನಿ ಅವರು ಔಟ್ ಆಫ್ ಫಾರ್ಮ್, ಯಾವ ಮ್ಯಾಚು ಸರಿಗಾಡಿಲ್ಲ. ಆವಾಗ ಫೈನಲಲ್ಲಿ ಯುವರಾಜ್ ಸಿಂಗ್ಗೆ ಮುಂಚೆನೇ ಇವರು ಬರ್ತಾರೆ. ಯುವರಾಜ್ ಸಿಂಗ್ ಫುಲ್ ಫಾರ್ಮಲ್ಲಿದ್ದಾರೆ, ಮ್ಯಾನ್ ಆಫ್ ದ ಸೀರೀಸ್ ತಗೊಂಡ್ರು, ನೋ ಡೌಟ್. ಅವರು ಸೂಪರಾಗಿ ಆಡಿದ್ರು, ಫುಲ್ ಫಾರ್ಮಲ್ಲಿದ್ದಾರೆ. ಅವ್ರಿಗೆ ಮುಂಚೆ ಬರ್ತಾರೆ. ಪ್ಲಸ್ ಅಶ್ವಿನ್ ಒಳ್ಳೆ ಬೌಲಿಂಗ್ ಫಾರ್ಮಲ್ಲಿದ್ದರು. ಅವ್ರನ್ನ ತೆಗೆದುಬಿಟ್ಟು ಇನ್ನೊಬ್ಬರನ್ನ ಬೌಲರ್ನ ಒಳಗಾಗ್ತಾರೆ, ಆಯಿತಾ? ಸೊ ಆ 2011 ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಹೇಗೆ ಆಡಿದ್ರೆ ನಿಮಗೆ ಗೊತ್ತು. ಗೌತಮ್ ಗಂಭೀರ್ ಸೂಪರಾಗಿ ಆಡಿದ್ರು, ಸಚಿನ್ ಬೇಗನೆ ಔಟ್ ಆಗ್ಬಿಟ್ರು, ಎಲ್ಲರಿಗೂ ಪ್ರೆಷರ್. ನೆಕ್ಸ್ಟು ಧೋನಿ ಬಂದು ಕೊಹ್ಲಿನ ಔಟ್ ಆಗ್ಬಿಟ್ರು ಬೇಗ. ಧೋನಿ ಬಂದು ಲಾಸ್ಟ್ವರೆಗೂ ಆಡಿ ಫೈನಲ್ ಶಾಟ್ ಈಗಲೂ ನನ್ನ ಮೈಂಡಲ್ಲಿ ಅದೇ ಇದೆ. ಆಲ್ಮೋಸ್ಟ್ 2011 ವರ್ಲ್ಡ್ ಕಪ್ಪಲ್ಲಿ ನೋಡಿದವ್ರಿಗೆ ಫೈನಲ್ ಶಾಟು 6 ಓವರ್ದು ವಿನ್ ಮಾಡಿದ್ರೆ ಅದೇ ಇರುತ್ತೆ. ವಿನ್ ಆದರು, ವರ್ಲ್ಡ್ ಕಪ್ಪು ವಿನ್ ಆದರು. ಅಷ್ಟು ಮಾತ್ರ ಅಲ್ಲ, 2013 ಚಾಂಪಿಯನ್ಸ್ ಟ್ರೋಫಿನೂ ವಿನ್ ಆದರು. ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಪ್ರೆಷರ್ ನೋಡಿ, ಅವಾಗಿಂದ ಈಗಿನವರೆಗೂ ಬರೀ ಕ್ರಿಕೆಟ್ ಅಲ್ಲಲ್ಲ, ನಮ್ಮ ಮನೆಗಳಲ್ಲಿ, ಆಫೀಸ್ಗಳಲ್ಲಿ ನಮಗೂ ಪ್ರೆಷರ್ ಇರುತ್ತೆ. ನಮಗಿಂತ ಒಬ್ಬರು ಚೆನ್ನಾಗಿ ಆಡಿಲ್ಲಾದರೂ ಅವ್ರ ಮೇಲೆ ಹೋಗ್ತಾರೆ. ಈ ಪ್ರೆಷರ್ಗಳು ಅದನ್ನೆಲ್ಲ ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಅವ್ರು ಧೋನಿನ ಕ್ಯಾಪ್ಟನ್ ಕೂಲ್ ಅಂತ ಹೇಳ್ತಾರೆ ಅಲ್ವಾ? ಅವ್ರು ರಿಟೈರ್ ಆಗೋವರೆಗೂ ಅವ್ರಿಗೆ ಪ್ರೆಷರ್ ಇದ್ದಿಲ್ಲ, ಬಟ್ ಅವ್ರನ್ನ ಹ್ಯಾಂಡಲ್ ಮಾಡೋರು ಕ್ಲೀನಾಗಿ. ಕರೆಕ್ಟ್ ಟೈಮ್ಗೆ ಟೆಸ್ಟ್ ಮ್ಯಾಚ್ ರಿಟೈರ್ಮೆಂಟ್ ಕೊಟ್ಟರು, ಒನ್ ಡೇ ಮ್ಯಾಚ್ ರಿಟೈರ್ಮೆಂಟ್ ಕೊಟ್ಟರು, T20 ರಿಟೈರ್ಮೆಂಟ್ ಕೊಟ್ಟರು. ಇವಾಗ ಜಸ್ಟ್ IPL ಮಾತ್ರ ಆಡ್ತಾಯಿದ್ದಾರೆ ಅಲ್ವಾ? ಅಷ್ಟು ಪ್ರೆಷರ್ನ ಹ್ಯಾಂಡಲ್ ಮಾಡಿ ಕಾಮಾಗಿದ್ದಾರೆ. ಅದನ್ನು ನಾವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಎಲ್ಲ ಕಡೆಯೂ ನಮ್ಗೆ ಸಕ್ಸಸ್ ಸಿಗುತ್ತೆ. ಐ ಥಿಂಕ್ ಈ ಸ್ಟೋರಿ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಮೋಟಿವೇಶನ್ ಕೊಟ್ಟಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದರಿಂದ ಯಾವುದೋ ಒಬ್ರದ್ದು ಲೈಫ್ ಚೇಂಜ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಡೆಫಿನೆಟಾಗಿ ನೀವು ಅದನ್ನು ತಿಳ್ಕೊಂಡಿದ್ದೀರ ಅಂತ ಹೇಳ್ಬಿಟ್ಟು ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಅ ಲಾಟ್. ಬಾಯ್.